ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ಮೊನ್ನೆ ನಿಮಗೆಲ್ಲ ಒಂದು ವಿಚಾರ ಗೊತ್ತೇ ಇರುತ್ತೆ. ರಾಹುಲ್ ಗಾಂಧಿಯವರು ಮೋದಿಯವರು ಬಹಿರಂಗ ಚರ್ಚೆಯಲ್ಲಿ ಭಾಗಿಯಾಗಬೇಕು. ಸಾರ್ವಜನಿಕರ ವೇದಿಕೆಯಲ್ಲೇ ಇವರು ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಕೇವಲ ಹಿಂದುತ್ವ ಮುಸ್ಲಿಂ ಅಂತ ಹೇಳಿ ಜಗಳ ಹಚ್ಚೋದಲ್ಲ, ಅದರ ಬಗ್ಗೆ ಮಾತ್ರ ಮಾತನಾಡೋದಲ್ಲ, ವಿವಾದಗಳನ್ನು ಹುಟ್ಟಾಕೋದಲ್ಲ, ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಲ್ಲ. ಬನ್ನಿ, ಒಂದೇ ವೇದಿಕೆಯಲ್ಲಿ ಇಬ್ಬರು ಜೊತೆಗೂಡಿ ಮುಖಾಮುಖಿಯಾಗಿ ನೀವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಅದನ್ನು ಸಾರ್ವಜನಿಕರ ವೇದಿಕೆಯಲ್ಲಿ ಎಲ್ಲರಿಗೂ ತಿಳಿಸಿ ಅಂತ ಹೇಳಿ ಮುಖ್ಯ ಅಂದರೆ ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಒಬ್ಬ ಹಿರಿಯ ಪತ್ರಕರ್ತರು ಪತ್ರವನ್ನು ಬರೆದಿದ್ರು. ಆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಅದಾದ ನಂತರ ಅದೇ ದಿನ ರಾಹುಲ್ ಗಾಂಧಿಯವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಾನು ಮೋದಿಯವರ ಜೊತೆಗೆ ಚರ್ಚೆಗೆ ರೆಡಿಯಾಗಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ, ಮೋದಿಯವರು ಬರ್ತಾರಾ ಅಂತ ಹೇಳಿ ಕೇಳಿದರು. ಅದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ಬಿಜೆಪಿಯ ಕಡೆಯಿಂದ. ಬಿಜೆಪಿಯವರು ಯಾರೂ ಕೂಡ ಮೊದಲಿಗೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಆದರೆ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಗೆ ಬರೋದಕ್ಕೆ ಮೋದಿಯವರಿಗೆ ಧೈರ್ಯ ಇಲ್ಲ, ಹಾಗಾಗಿ ಅವರು ಬರ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮೋದಿ ಅವರನ್ನು ಅವಹೇಳನ ಮಾಡೋದಕ್ಕೆ ಅಥವಾ ವ್ಯಂಗ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಬಿ ಜೆ ಪಿಯವರು ಸೈಲೆಂಟ್ ಆಗಿರ್ತಾರಾ? ನೋ, ಬಿ ಜೆ ಪಿಯವರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ. ಏನು ಕೇಳ್ತಾರೆ ಬಿ ಜೆ ಪಿಯವರು? ಮೋದಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ಹಿರಿಯ ನಾಯಕರು, ನಮ್ಮ ಪಕ್ಷದ ನಾಯಕರು, ಅವರು ಈ ರಾಹುಲ್ ಗಾಂಧಿ ಜೊತೆಗೆ ಯಾಕೆ ಚರ್ಚೆ ಮಾಡಬೇಕು? ರಾಹುಲ್ ಗಾಂಧಿ ಏನು ಬಿ ಜೆ ಪಿ ಏನು ಕಾಂಗ್ರೆಸ್ನ ನಾಯಕರಾ? ರಾಹುಲ್ ಗಾಂಧಿ ಏನು ಪಕ್ಷದ ಅಧ್ಯಕ್ಷರ? ಅವ್ರು ಯಾರು ಅಂತ ಹೇಳಿ ಅವ್ರ ಜೊತೆಗೆ ಚರ್ಚೆಗೆ ಬರಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿ ಸ್ಮೃತಿ ಇರಾನಿ ಕಟುವಾಗಿ ಮಾತನಾಡಿದ್ದಾರೆ. ಇರಬಹುದು ಕಾರಣ, ಯಾಕೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಆದರೆ ರಾಹುಲ್ ಗಾಂಧಿ ಯಾರು? ಕೇವಲ ಒಬ್ಬ ಸಂಸದ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ. ಅಂದರೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನ ನಡುವೆ ಎಲ್ಲ ಸಂದರ್ಭದಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತೆ ಮತ್ತು ಜಟಾಪಟಿ ನಡೀತಾನೆ ಇರುತ್ತೆ, ವಾಗ್ಯುದ್ಧ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಆದರೆ ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೇ ಬಿ ಮೋದಿಯವರು ಮನಸ್ಸು ಮಾಡ್ಬೋದು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಗೆ ಕೂರೋದಕ್ಕೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಅದರಂತೆ ರಾಹುಲ್ ಗಾಂಧಿಯವರು ಚರ್ಚೆಗೆ ನಾನು ಸಿದ್ಧನಿದ್ದೇನೆ, ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ನಾನು ಮುಂದೆ ಬರ್ತೀನಿ, ಮೋದಿಯವರು ಬರ್ತಾರಾ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದರು. ಆದರೆ ಮೋದಿಯವರು ಇದರ ಬಗ್ಗೆ ಯಾವತ್ತೂ ಕೂಡ ಅಂದರೆ ಮಾತನಾಡಲಿಲ್ಲ, ನಾನು ಚರ್ಚೆಗೆ ಬರ್ತೀನಿ ಅಂತ ಕೂಡ ಹೇಳಲಿಲ್ಲ. ಆದರೆ ಈಗ ಕಾಂಗ್ರೆಸ್ ನಾಯಕರು ಮೋದಿ ಅವರಿಗೆ ಧೈರ್ಯ ಇಲ್ಲ, ಹಾಗಾಗಿ ಅವರು ಬರಲ್ಲ. ಜೊತೆಗೆ ಅವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ರಾಹುಲ್ ಗಾಂಧಿ ಪ್ರಶ್ನೆಗೆ ಅವರು ಉತ್ತರಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿನೇ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಮೌನವಾಗಿದ್ದಾರೆ ಅಂತೆಲ್ಲ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಅದಕ್ಕೆ ಬಿ ಜೆ ಪಿಯವರಂತೂ ತಿರುಗೇಟು ಕೊಟ್ಟಿದ್ದಾರೆ. ಯಾರ್ರೀ ರಾಹುಲ್ ಗಾಂಧಿ? ಏನು ದೊಡ್ಡ ನಾಯಕನಾ? ಕಾಂಗ್ರೆಸ್ ಪಕ್ಷದ ನಾಯಕನಾ ಅಥವಾ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರ? ಯಾರವರು? ಅವ್ರ ಜೊತೆಗೆ ಮೋದಿಯವರು ಯಾಕೆ ಚರ್ಚೆ ಕೂರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡೋಣ ಈ ಚರ್ಚೆ ಎಲ್ಲಿವರೆಗೂ ಹೋಗುತ್ತೆ, ಅಥವಾ ಬಹಿರಂಗ ಚರ್ಚೆಗೆ ಮೋದಿಯವರು ಮುಂದಿನ ದಿನಗಳಲ್ಲಿ ಏನಾದರೂ ಮನಸ್ಸು ಮಾಡ್ತಾರಾ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ರಾಹುಲ್ ಗಾಂಧಿ ಅವರಂತೂ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಮೋದಿಯವರು ಏನು ಮಾಡ್ತಾರೆ, ಚರ್ಚೆಗೆ ಹೋಗ್ತಾರಾ ಇಲ್ವಾ, ಕಾದ್ ನೋಡೋಣ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.